ಜೈ ಹಿಂದ್. ನೋಡ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಅಗ್ನಿವೀರ ರಿಕ್ರೂಟ್ಮೆಂಟ್ ಏನೈತಲ್ಲ ಅದನ್ನ ಬಿಟ್ಟಿದಾರ. ತುಂಬಾ ಖುಷಿ ಆಗೈತೆ. ಸೊ ಏನಂತಂದ್ ಹೇಳಿದ್ರೆ ಇವತ್ ಜಸ್ಟ್ ಬಿಟ್ಟಿದಾರೆ. ನಿಮ್ಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಹಾಕೋದು 12ನೇ ತಾರೀಕು ಸ್ಟಾರ್ಟ್ ಆಗತ್ತೆ. ಮಾರ್ಚ್ 12ನೇ ತಾರೀಕಿನ ಅಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ನೀವು ಅಪ್ ಏನಂತಂದ್ ಹೇಳಿದ್ರೆ ಏಪ್ರಿಲ್ 10ನೇ ತಾರೀಕುವರೆಗೂ ಹಾಕ್ಬಹುದು. ಟೈಮ್ ಭಾಳ ಐತೆ. ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ನಾನು ಆಲ್ರೆಡಿ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೇನಪ್ಪ. ಆಲ್ರೆಡಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇವತ್ತಿಂದ ಹಿಡ್ಕೊಂಡು ಇನ್ನು 4 ದಿನದಲ್ಲಿ ಇನ್ನೊಂದು ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಹುಡುಗರಾಗಿರ್ಬಹುದು ಅಥವಾ ಹುಡುಗಿರಾಗಿರ್ಬಹುದು. ಸೊ ಇಬ್ರಿಗೂ ಕೂಡ ಏನಂತಂದ್ ಹೇಳಿದ್ರೆ ಕ್ಲಾಸಸ್ ಇರ್ತಾವ. ಡೈಲಿ ಏನಂದ್ರೆ ಒಂದೊಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತೀನಿ. ಆಮೇಲೆ 20 ಆನ್ಲೈನ್ ಟೆಸ್ಟ್ ಗಳು ಇರ್ತಾವ. ನಿಮ್ಗೆ ಶಾರ್ಟ್ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಹೇಳ್ಕೊಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತು ನನ್ನ ಕ್ಲಾಸಸ್ ಗಳು ಎಷ್ಟು ಅರ್ಥ ಆಗ್ತಾವ ಅಂತಂದ್ ಹೇಳಿ. ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ಕೋಚಿಂಗ್ ಅನ್ನ ಅಟೆಂಡ್ ಆಗ್ಬೇಕು. ಕಂಪಲ್ಸರಿ ಆನ್ಲೈನ್ ಕೋರ್ಸಸ್ ಅನ್ನ ಕಂಪಲ್ಸರಿ ಅಟೆಂಡ್ ಆಗ್ಬೇಕು. ಆಲ್ರೆಡಿ ಏನಂತಂದ್ ಹೇಳಿದ್ರೆ 2 ಕ್ಲಾಸಸ್ ಮುಗ್ದವ. ಅದರ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವ. ಯಾವಾಗ ಬೇಕಾದಾಗ ನೋಡ್ಕೋಬಹುದು, ಯಾವಾಗ ಬೇಕಾದ ಎಕ್ಸಾಮ್ ಬರಿಬಹುದು. ಎಕ್ಸಾಮ್ ಮುಗಿಯೋವರೆಗೂ ನಿಮ್ಗ ನಾನು ಟ್ರೈನ್ ಮಾಡ್ತೀನಿ. ಹುಡುಗರಿಗೆ ಆಮೇಲೆ ಹುಡುಗಿಯರಿಗೆ ಬೋತ್. ಕ್ಲಿಯರ್ ಎಲ್ರಿಗೂ? ಬೇಗ ಬೇಗ ನೀವು ಜಾಯ್ನ್ ಆಗ್ಬೇಕು. ನಿಮ್ಗೆ ಫೀಸ್ ಏನ್ ಅಷ್ಟೊಂದೇನ್ ಇರಂಗಿಲ್ಲ, ಕಡಿಮೆ ಇರುತ್ತೆ. ಎಲ್ಲಾ ಕಡೆ ಕಂಪೇರ್ ಮಾಡ್ಕೊಂಡು ನೋಡಿ ಬರ್ರಿ. 10,000 15,000 ಕೊಡೋಗಂತ್ಲೆ ಬಂದು ಇಲ್ಲಿ ಜಾಯ್ನ್ ಆಗ್ರಿ. ನೀವು ಎಷ್ಟು ಬೇಗ ಜಾಯ್ನ್ ಆಗ್ತೀರಾ ಅಷ್ಟು ಬೇಗ ಜಾಯ್ನ್ ಆಗ್ರಿ. ಕೊನೆಗೆ ಏನಂತಂದ್ ಹೇಳಿದ್ರೆ ಎಷ್ಟು ಫೀಸ್ ಇರುತ್ತೆ ಅನ್ನೋದು ನಾನು ಹೇಳಿರ್ತೀನಿ ನಿಮ್ಗೆ. ಇವಾಗ ಎಕ್ಸ್ಟ್ರಾ ನಾವು ಡಾಕ್ಯುಮೆಂಟ್ ಕೊಟ್ಟು ಅಂತಂದ್ ಹೇಳಿದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಿದಾವೆ. ಅವ್ನು ಕೊಟ್ಟು ಅಂತಂದ್ ಹೇಳಿದ್ರೆ ನಮಗೆ ಬೋನಸ್ ಮಾರ್ಕ್ಸ್ ಬರ್ತಾವೆ. ಏನೇನಂತಂದ್ ಹೇಳಿ ಎಲ್ಲಾನು ಡೀಟೇಲ್ ಆಗಿ ನೋಡ್ ಮೊದಲು ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಇದನ್ನೆಲ್ಲ ಏನೇನಂತಂದ್ ಹೇಳಿ. ಇಲ್ಲಿ ನೋಡ್ರಿ, 12ನೇ ತಾರೀಕು ಏಪ್ರಿಲ್ 12ನೇ ತಾರೀಕು ಸ್ಟಾರ್ಟ್ ಆಗತ್ತೆ. 10ನೇ ತಾರೀಕು ಮುಗಿಯತ್ತೆ ಅಪ್ಲಿಕೇಶನ್ ಹಾಕೋದು. ಅದಾದ ನಂತರ ಎಕ್ಸಾಮ್ ಡೇಟ್ಗಳು ಜೂನ್ ಇಂದ ಸ್ಟಾರ್ಟ್ ಆಗತ್ತೆ. ಟೆಂಟೇಟಿವ್ಲಿ ಅಂತಂದು ಕೊಟ್ಟಿದ್ದಾರೆ. ನಮಗೆ ಜೂನ್ ಅಂತಂದು ತಗೊಳ್ಳೋದು ಬೇಡ. ಜೂನ್ 15ರಿಂದ ಸ್ಟಾರ್ಟ್ ಆಗ್ಬೋದು ಅಂತ ತಗೊಂಡು ಎಕ್ಸಾಮ್ ಡೇಟ್ನು ಕೂಡ ಬಿಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಇದು ಬೆಳಗಾವಿ ತಗೊಂಡೆ. ಇವನ್ ಏನಂತಂದ್ ಹೇಳಿದ್ರೆ ಇದು ಯಾವ್ದಂತಂದ್ ಹೇಳಿದ್ರೆ ಬೆಂಗಳೂರ್ದು. ಇದೆಲ್ಲ ಕಡೆ ಸೇಮ್ ಐತೆ. ಅದಾದ ನಂತರ ಮಂಗಳೂರ್ದು ಕೂಡ ಏನಂತಂದ್ ಹೇಳಿದ್ರೆ ಎಲ್ಲ ಸೇಮ್ ಐತೆ. ಒಂದ್ ಮಾತ್ರ ನಾನು ಯಾವ್ದಾದ್ರು ಡಿಸ್ಕಷನ್ ಮಾಡ್ತೀನಿ. ಬೆಳಗಾವಿ ಯಾರು, ಮಂಗಳೂರು ಯಾರು, ಅದಾದ ನಂತರ ಬೆಂಗಳೂರು ಅವರು ಎಲ್ಲರೂ ಏನಂತಂದ್ ಹೇಳಿದ್ರೆ ಈ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು. ಸೇಮ್ ಇರುತ್ತೆ ಎಲ್ಲರಿಗೂ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಏಜ್ ಬಗ್ಗೆ ನೋಡ್ರಿ. 17 ವರ್ಷದಿಂದ 21 ವರ್ಷ ಅಂತ ಕೊಟ್ಟಿದ್ದಾರೆ. 17 ಏನು ಚೇಂಜಸ್ ಆಗಿಲ್ಲ. 23 ವರ್ಷ ಆಗತ್ರಿ, ಅದಾಗತ್ತ ಇದಾಗತ್ತ. ಅದಾದ ನಂತರ 40 ವರ್ಷಕ್ಕೆ ಹೋಗಿತ್ತು ಒಂದ್ಸಾರಿ ಅಂತೆಲ್ಲ ಅದೇನು ಇಲ್ಲ. ನೀವು 10th ಪಾಸ್ ಆಗಿದ್ರೆ ಸಾಕ್ರು. ಎಲ್ರು ಆರಾಮಾಗಿ ಏನಂತಂದ್ ಹೇಳಿದ್ರೆ 33% ತಗೊಂಡು ಪಾಸ್ ಆಗಿರ್ತಾರೆ. 10th ಪಾಸ್ ಆಗಿತ್ತಂದ್ರೆ ಸಾಕು. ಸೊ ಅದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 45% ಇರ್ಬೇಕಂತ ಹೇಳಿ. 45% ಮೇಲೆ ಇತ್ತು ಅಂತಂದ್ ಹೇಳಿ ನೀವು ಯಾರು ಬೇಕಾದ್ರೂ ಅಪ್ಲೈನ ಮಾಡಬಹುದು. 17 ವರ್ಷದಿಂದ 21 ವರ್ಷ ತನಕ ಸ್ಟಾರ್ಟ್ ಆಗತ್ತ. ಎಲ್ರು ಹಾಕೋಬೇಕು. ಇವನ್ ಇದು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಆಯ್ತು. ಇದು ಟೆಕ್ನಿಕಲ್ ಅದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಐತೆ. 17 ವರ್ಷದಿಂದ 21 ವರ್ಷ. ಇಲ್ಲಿ ಏನಂತಂದ್ ಹೇಳಿದ್ರೆ PUC ಪಾಸ್ ಆಗಿರ್ಬೇಕು. PUC ಪಾಸ್ ಆಗಿರ್ಬೇಕು. ಅದಾದ ನಂತರ PUC ಒಳಗಡೆ ಏನಂತಂದ್ ಹೇಳಿದ್ರೆ ಸೈನ್ಸ್ ಫಿಸಿಕ್ಸ್ ತಗೊಂಡಿರ್ಬೇಕು. PUC ಪಾಸ್ ಆಗಿರ್ಬೇಕು. ಇದು ಎರಡನೇದ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಗ್ನಿವೀರ ಕ್ಲರ್ಕ್ ಅಂಡ್ ಸ್ಟೋರ್ ಅಂತಂದ್ ಹೇಳಿ ಇದು ಬರ್ತೈತೆ. ಇದು ಕೂಡ ಸೇಮ್. ಇಲ್ಲಿ ಕೂಡ ಏನಂತಂದ್ ಹೇಳಿದ್ರೆ PUC ಎಲ್ಲ ಹಾಕ್ಬೇಕು. ನೀವು ಹಾಕುತ್ನಾಗ ಅಲ್ಲಿ ಏನಂತಂದ್ ಹೇಳಿದ್ರೆ ನಿಮ್ಗೆ ತೋರ್ಸುತ್ತೆ ಇಲ್ಲ ನೀವು ಯಾವ್ದಕ್ಕೆ ಎಲಿಜಿಬಲ್ ಇದೀರಿ ಅಂತಂದೇಳಿ. ಅದಾದ್ರ ಅಗ್ನಿವೀರ ಟ್ರೇಡ್ಸ್ಮನ್ 10ನಂತೆ ಪಾಸ್ ಆಗಿರ್ಬೇಕು. ಅಗ್ನಿವೀರ ಟ್ರೇಡ್ಸ್ಮನ್ 8ನಂತೆ ಪಾಸ್ ಆದ್ರೂ ಕೂಡ ನೀವು ಹಾಕ್ಬೇಕು. ಎಲ್ರಿಗೂ ಸೇಮ್ ಏಜ್ ಅನ್ನ ಕೊಟ್ಟಿದ್ದಾನೆ. ಇದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರು. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ ದ ಅಗ್ನಿವೀರ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ 2 ಕ್ಯಾಟಗರೀಸ್. ಮೊದಲು ಒಂದೊಂದೇ ಇತ್ತಲ್ಲ ಅಪ್ಲೈ ಮಾಡೋದು. ನೀವು ಯಾವ್ದಾದ್ರು 2 ಕ್ಯಾಟಗರಿನ ಅಪ್ಲೈ ಮಾಡಬಹುದು. GD, ಟೆಕ್, ಕ್ಲರ್ಕ್. ನೀವು ಯಾವ್ದಾದ್ರು ಇದ್ರೊಳಗಿಂದ ಟ್ರೇಡ್ಸ್ಮನ್ ನೀವು ಯಾವ್ದಾದ್ರು 2 ಅಪ್ಲೈ ಮಾಡಬೇಕು. 2 ಕ್ಯಾಟಗರೀಸ್ ನ ನೀವು ಎಲಿಜಿಬಿಲಿಟಿ ಪ್ರಕಾರ 2 ಕ್ಯಾಟಗರಿಗಳನ್ನ 2ಕ್ಕೆ ಅಪ್ಲೈ ಮಾಡಬೇಕು ಅಷ್ಟೇ. ಸಿಂಪಲ್ ಏನಂತಂದ್ ಹೇಳಿದ್ರೆ 2ಕ್ಕೆ ಅಪ್ಲೈ ಮಾಡಬೇಕು. ಅದಾದ ನಂತರ ನಿಮ್ಗೆ 2 ಆಪ್ಷನ್ಸ್ ಕಾಣಿಸ್ತಾವೆ ಯಾವ್ಯಾವ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಅವುಗಳಿಗೆ ಏನಂತಂದ್ ಹೇಳಿದ್ರೆ ಸಪರೇಟ್ ಎಕ್ಸಾಮ್ಸ್ ಗಳು ಇರ್ತಾವ. ಅವುಗಳಿಗೆ ನೋಡ್ರಿ, ಒಂದ್ ಎಕ್ಸಾಮ್ ದಾಗ ಪಾಸ್ ಆಗ್ಲಿಲ್ಲ ಅಂದ್ರೂ ಕೂಡ ಇನ್ನೊಂದ್ರಾಗ ಪಾಸ್ ಆಗ್ಬಹುದು. ಒಂದ್ ಮೊದಲು ಬರ್ಯಾಕ್ ಹೋಗಿರ್ತೀರಿ, ಅದು ಪಾಸ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ಚೆನ್ನಾಗಿ ಓದ್ಕೊಂಡ್ ಪಾಸ್ ಆಗ್ಬಹುದು. ಸೊ ಮಿಸ್ ಮಾಡಕ್ ಹೋಗ್ಬೇಡ್ರಿ ಯಾರು. ಎಲ್ರು ಕೋಚಿಂಗ್ ಹಚ್ಚ್ರಿ. ದಯವಿಟ್ಟು ಹೇಳ್ತೀನಿ, ಎಲ್ರು ಕೋಚಿಂಗ್ ಹಚ್ಚ್ರಿ. ನಿಮ್ಗೆ 1000 ಒಳಗಡೆನೆ ಇರುತ್ತೋ. 1000 ಅಲ್ಲ, ಇವನ್ 700 ಅಷ್ಟೇ ಇರುತ್ತೆ ಫೀಸ್. ಜಾಸ್ತಿ ಇದು ಮಾಡಕ್ ಹೋಗ್ಬೇಡ್ರಿ. ಮೊದ್ಲು ಏನಂತಂದ್ ಹೇಳಿದ್ರೆ ಕೋಚಿಂಗ್ ಹಚ್ಚ್ರಿ. ಅದ್ರಲ್ಲಿ ಆನ್ಲೈನ್ ಟೆಸ್ಟ್ಗಳು, ಕ್ಲಾಸಸ್, ಡೈಲಿ ಬೈಸ್ಕೊಳ್ಳೋದು, ನಾನ್ ಹೇಳೋದು ಡೈಲಿ ಇರ್ತೈತೆ. ಆಲ್ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಆಲ್ ಸಬ್ಜೆಕ್ಟ್. ಇಲ್ಲಿ ನೋಡ್ರು, ಸೊ 2 ಕಾಮನ್ ಟೆಸ್ಟ್ ಇರ್ತಾವ. ಇದೇ ಹೇಳಿದಾರೆ ನೋಡ್ರಿ, 2 ಕ್ಯಾಟಗರಿ ಅಪ್ಲೈ ಮಾಡ್ಬೋದು. ಸಪರೇಟ್ ಕ್ಯಾಟಗರಿ ಸಪರೇಟ್ ಎಕ್ಸಾಮ್ಸ್ ಗಳು ಇರ್ತಾವ. ಅದ್ ನಾವು ಮುಂದೆ ನೋಡ್ಕೊಳ್ಳೋಣ ಮತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ, 10th ಮತ್ತು 2nd PU ಪಾಸ್ ಆಗಿದ್ರ ಸೊ ಅವ್ರ ಏನಂತಂದ ಹೇಳಿದ್ರೆ ಇವನ್ ಅಪಿಯರ್ ಮಾಡೋರು ಕೂಡ ಇಲ್ಲಿ ನೋಡ್ರಿ 10th ಇವಾಗ ಹೋಗ್ತಾ ಇದ್ರೆ 12th ಹ್ಯಾವ್ ಅಪಿಯರ್ಡ್ ಇವಾಗ ಹೋಗ್ತಾ ಇದ್ರೆ ಅವರು ಕೂಡ ಏನಂತಂದ ಹೇಳಿದ್ರೆ ಡಿಕ್ಲರೇಷನ್ಗೆ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂತಂದ ಹೇಳಿದ್ರೆ 10th ಬರದ್ರಿ 10th PUC ಬರದ್ರಿ ನೀವು ರಿಸಲ್ಟ್ ಗೋಸ್ಕರ ಅಪ್ಲೈ ಎಲ್ಲಾದ್ರೂ ವೇಟ್ ಮಾಡ್ತಾ ಇದ್ರಿ ಅಂತಂದ ಹೇಳಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಇವಾಗ 10th ಮುಗಿಸಿದವ್ರು ಇವಾಗ PUC ಮುಗಿಸಿದವ್ರು ನೀವು ಕೂಡ ಅಪ್ಲೈ ಮಾಡಿ.
ನಿಮಗೂ ಕೂಡ ಏನಂತಂದ್ ಹೇಳಿದ್ರೆ ಎಲಿಜಿಬಿಲಿಟಿ. ಇಲ್ಲಿ ನೋಡ್ರಪ್ಪ, 1 ಅಕ್ಟೋಬರ್ 2004 ಹಿಡ್ಕೊಂಡು 1 ಏಪ್ರಿಲ್ 2008 ಯಾರ್ಯಾರ್ದು ಡೇಟ್ ಆಫ್ ಬರ್ತ್ ಇದಾವ, ನೀವೆಲ್ಲರೂ ಕೂಡ ಏನಂತಂದ್ ಹೇಳಿದ್ರೆ ಇದಕ್ಕ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಯಾರಾದ್ರೂ ಇದ್ರಿ ಅಂತಂದ್ ಹೇಳಿದ್ರೆ ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್, ಡಿಸ್ಟಿಕ್ ಇವೆಲ್ಲ ಸರ್ಟಿಫಿಕೇಟ್ಸ್ ಬರ್ತಾವಲ್ಲ, ಇವೆಲ್ಲಾದ್ರೂ ಇದ್ರು ಡಿಸ್ಟಿಕ್ ಲೆವೆಲ್ ಇದ್ರು ನಡೀತೈತೆ. ಅದಾದ ನಂತರ ಸ್ಕೂಲ್ ಯೂನಿವರ್ಸಿಟಿ ಲೆವೆಲ್ ಇದ್ರು ಕೂಡ ನಡೀತಾ, ಬೋರ್ಡ್ ಚಾಂಪಿಯನ್ಶಿಪ್ ಇದ್ರು ನಡೆಯುತ್ತೆ. ಸೊ ನೀವೆಲ್ಲಾದ್ರೂ ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ 2 ಸೆಂಟಿಮೀಟರ್ ಹೈಟ್ ಕಮ್ಮಿ ಇದ್ರೆ ನಡೆಯುತ್ತಾ, 3 ಸೆಂಟಿಮೀಟರ್ ಚೆಸ್ಟ್ ಕಮ್ಮಿ ಇದ್ರೆ ನಡೆಯುತ್ತಾ, ವೇಟ್ 5 kg ಕಮ್ಮಿ ಇದ್ರೆ ನಡೀತಿತ್ತು ಅಂತ ಕೊಟ್ಟಿದ್ದಾನ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾವ ನೋಡ್ರಿ, ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಪ್ಪ, ಏನಾದ್ರೂ ನೀವು ಬೋನಸ್ ಮಾರ್ಕ್ಸ್ ಹೆಂಗ್ ಬರ್ಬೇಕು ಅಂತಂದ್ ಹೇಳಿ ನಾವು ಲಾಸ್ಟ್ ಅಲ್ಲಿ ಡಿಸ್ಕಷನ್ ಮಾಡಲ್ಲ, ಇವಾಗ ಹೇಳ್ತೀನಿ. ಬೋನಸ್ ಮಾರ್ಕ್ಸ್ ಹೆಂಗ್ ಬರ್ಬೋದು ಅಂತಂದ್ ಹೇಳಿದ್ರೆ, ನೀವೆಲ್ಲಾದ್ರೂ ಆಲ್ರೆಡಿ ಮಿಲಿಟರಿ ಇರ್ತಾರ, ಅವ್ರಿಗೆಲ್ಲಾದ್ರೂ ನೀವು ಅಡಾಪ್ಟೆಡ್ ಸನ್ ಆಗಿದ್ರಿ ಅಂತಂದ್ ಹೇಳಿದ್ರೆ ಅಥವಾ ಸನ್ ಆಗಿದ್ರಿ ಅಂತಂದ್ ಹೇಳಿದ್ರೆ, ಅವ್ರ ಮಿಲಿಟರಿ ಅವ್ರ ಮಕ್ಕಳಾಗಿದ್ರಿ ಅಂತಂದ್ ಹೇಳಿದ್ರೆ, ನಿಮ್ಗ ಅಗ್ನಿವೀರ ಜಿಡಿಗೆ 20 ಮಾರ್ಕ್ಸ್, ಕ್ಲರ್ಕಿಗೆ 20 ಮಾರ್ಕ್ಸ್, ಟೆಕ್ನಿಕಲ್ 20 ಮಾರ್ಕ್ಸ್, ಟ್ರೇಡ್ ಮನ್ಸ್ಗೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತಾವ. ನೀವು ಅದನ್ನ ರಿಲೇಶನ್ಶಿಪ್ ಇದು ತೋರಿಸ್ಬೇಕು. ಅದಾದ ನಂತರ ಸ್ಪೋರ್ಟ್ಸ್ ಮೆನ್ಸ್ ಆಗಿದ್ರೆ ಅಂದ್ರೆ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ರಿ ಅಂದ್ರೆ 20 ಮಾರ್ಕ್ಸ್, ಸ್ಟೇಟ್ ಲೆವೆಲ್ ಜೂನಿಯರ್ ಲೆವೆಲ್ ಅಪ್ಲೈ ಮಾಡಿದ್ರೆ ಅಂದ್ರೆ ಎಲ್ಲದಕ್ಕೂ 15 ಮಾರ್ಕ್ಸ್, ಕಾಲೇಜ್ ಲೆವೆಲ್ ಯೂನಿವರ್ಸಿಟಿ ಲೆವೆಲ್ ಇತ್ತಂತ ಹೇಳಿದ್ರೆ ಎಲ್ಲದಕ್ಕೂ 10 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತಾವ, ಬೋನಸ್ ಬರ್ತಾವ. ಅದಾದ ನಂತರ ಖೇಲೋ ಇಂಡಿಯಾ ಆಡಿದ್ರಿ ಅಂತಂದ್ ಹೇಳಿದ್ರೆ 10 ಮಾರ್ಕ್ಸ್ ಬರ್ತೈತೆ. ಅದಾದ ನಂತರ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ್ರಿ ಅಂತಂದ್ ಹೇಳಿದ್ರೆ ಸರ್ಟಿಫಿಕೇಟ್ ಇದ್ದು ಅಂದ್ರೆ 5 ಮಾರ್ಕ್ಸ್ ಬಿಡಾಕ್ ಹೋಗ್ಬೇಡ್ರಿ, ಹಾಕೋದ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ್ಯಾವ್ದಕ್ಕೆ ಎಕ್ಸಾಮ್ ನೆಕ್ಸ್ಟ್ ನೋಡ್ರಿ, NCC ಎ ಸರ್ಟಿಫಿಕೇಟ್ ಇದ್ರೆ ಎಲ್ಲದಕ್ಕೂ 5 ಮಾರ್ಕ್ಸ್ ಇರ್ತಾವ. ಬಿ ಸರ್ಟಿಫಿಕೇಟ್ ಅಪ್ಲೈ ಮಾಡ್ರಿ ಅಂತಂದ್ ಹೇಳಿದ್ರೆ 10 ಮಾರ್ಕ್ಸ್ ಬೋನಸ್ ಬರ್ತಾವ. ಸಿ ಸರ್ಟಿಫಿಕೇಟ್ ಮಾಡ್ರಿ ಅಂತಂದ್ ಹೇಳಿದ್ರೆ 20, 15 ಮಾರ್ಕ್ಸ್ ಜಾಸ್ತಿ ಬರ್ತಾವ. ಅದಾದ ನಂತರ ರಿಪಬ್ಲಿಕ್ ಡೇ ಪರೇಡ್ ಅಟೆಂಡ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ 25, 20 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತಾವ. ಅದಾದ ನಂತರ ಅದ್ರ ಜೊತೆಗೆ ಇಲ್ಲೇನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ IT ಕೋರ್ಸ್ ಮಾಡಿದ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡಿಫ್ರೆಂಟ್ ಆಗೈತೆ ನೋಡ್ರಿ. IT ಕೋರ್ಸ್ ಏನಾದ್ರು ಮಾಡಿದ್ರಿ ಅಂತಂದ್ ಹೇಳಿದ್ರೆ ಕ್ಲರ್ಕ್ ದವ್ರಿಗೆ 15 ಮಾರ್ಕ್ಸ್ ಎಕ್ಸ್ಟ್ರಾ ಆಯ್ತಾ. ಅದಾದ ನಂತರ ನೀವು ಎಲ್ಲಾದ್ರೂ ITI ಆಗಿದ್ರಿ, ಡಿಪ್ಲೊಮಾ ಕ್ವಾಲಿಫೈ ಆಗಿದ್ರಿ, ಡಿಪ್ಲೊಮಾ ಮಾಡ್ತಿದ್ರಿ, ITI ಮಾಡ್ತಿದ್ರಿ ಅಂತಂದ್ ಹೇಳಿದ್ರೆ 10+2 ITI ಮಾಡಿದ್ರಿ ಅಂತಂದ್ ಹೇಳಿದ್ರೆ 20 ಮಾರ್ಕ್ಸ್ ಟೆಕ್ನಿಕಲ್ ದವ್ರಿಗೆ ಇರ್ತೈತೆ. ಅದಾದ ನಂತರ 10+ ಡಿಪ್ಲೊಮಾ ಮಾಡಿದ್ರಿ ಅಂತಂದ್ ಹೇಳಿದ್ರೆ 30 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತಾವ. 10+ ITI ಕೋರ್ಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ 30 ಮಾರ್ಕ್ಸ್. ಅದಾದ ನಂತರ ಇದಾವ್ದು ಟೆಕ್ನಿಕಲ್ ದವ್ರಿಗೆ. ಅದಾದ ನಂತರ 12+ ITI ಮಾಡಿದ್ರಿ ಅಂತಂದ್ ಹೇಳಿದ್ರೆ 40 ಮಾರ್ಕ್ಸ್. 12th ಮುಗಿಸ್ಬಿಟ್ಟು ಡಿಪ್ಲೊಮಾ ಹೋಲ್ಡರ್ ಆಗಿದ್ರಿ ಅಂತಂದ್ ಹೇಳಿದ್ರೆ 50 ಮಾರ್ಕ್ಸ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಬರ್ತಾವ ನೋಡ್ರಿ. ಅಲ್ಲೇ ಮುಗಿದೋಯ್ತು. ಇವಕ್ಕೆಲ್ಲ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬೋನಸ್ ಮಾರ್ಕ್ಸ್ ಗಳು ನಿಮ್ಗೆ ಬರ್ತಾವ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಲ್ರಿಗೂ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಇವನು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿದ್ದಾನೆ. ನಿಮ್ಗೆ ಎಂಪ್ಲಾಯ್ಮೆಂಟ್ ಇದು ಇರೋದು, ಅದಾದ ನಂತರ ಟ್ರೈನಿಂಗ್ ಎಷ್ಟು ಇರ್ತೈತಿ ಅಂತ ಹೇಳ್ಕೊಟ್ಟಿದ್ದಾನೆ. ಅದಾದ ನಂತರ ನಿಮ್ಗೆ ಲೀವ್ಸ್ಗಳು ವರ್ಷಕ್ಕೆ 30 ಲೀವ್ಗಳು ಇರ್ತಾವ, ಸಿಕ್ ಲೀವ್ ಇರ್ತಾವ. ಅದಾದ ನಂತರ ನಿಮ್ಗೆ ಪೇಮೆಂಟ್ ಏನಂತಂದ್ ಹೇಳಿದ್ರೆ 30,000 ಸ್ಟಾರ್ಟ್ ಆಗತ್ತ, 30,000 ಸ್ಟಾರ್ಟ್ ಆಗತ್ತ. ಅದಾದ ನಂತರ ನೀವು ಹೊರಗಡೆ ಬರುವಾಗ ಏನಂತಂದ ಹೇಳಿದ್ರೆ 10 ರಿಂದ 12 ಲಕ್ಷ ರೂಪಾಯಿ ನಿಮಗ ಇದು ಕೊಡ್ತಾರ, ಸೇವಾ ನಿಧಿ ಅಂತಂದ್ ಹೇಳಿ ಪ್ಯಾಕೇಜ್ ಕೊಡ್ತಾರ. ಇನ್ಸೂರೆನ್ಸ್ ಇರುತ್ತ. ಸೊ ಎವ್ರಿಥಿಂಗ್ ಏನಂತಂದ್ ಹೇಳಿದ್ರೆ ಇರುತ್ತ. ಅದಾದ ನಂತರ ಫೇಸ್ 1 ಕಾಮನ್ ಟೆಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಎಂಟ್ರೆನ್ಸ್ ಎಕ್ಸಾಮ್ ಮುಗಿದೆಲ್ಲ ನಾನು ಹೇಳ್ಕೊಡ್ತೀನಿ. ಎಂಟ್ರೆನ್ಸ್ ಎಕ್ಸಾಮ್ ಮುಗಿತಂತಂದ್ ಹೇಳಿದ್ರೆ ನಿಮ್ಗೆ ಫಿಸಿಕಲ್, ಫೇಸ್ 2 ಫಿಸಿಕಲ್ ಅವ ಇವ ಇರ್ತಾವ. ಫಿಸಿಕಲ್ ಒಳಗಡೆ ಏನೇನ್ ಇರ್ತೈತೆ, ಹೈಟ್ ಗೀಟ್ ಎಲ್ಲ ಇರ್ತಾವಲ್ಲ, ಅದನ್ನ ನಾವು ನೋಡ್ಕೊಳ್ಳೋಣ ಇವಾಗ. ಸೊ 1.6 ಕಿಲೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ರನ್ನಿಂಗ್ ಇರ್ತೈತಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಿರ್ತಾವ, ಪುಷಪ್ಸ್ ಇರ್ತಾವ. ಟೋಟಲ್ ಆಗಿ 10 ಪುಷಪ್ಸ್ ಗಳು. ಸೊ ನೀವು ಎಷ್ಟು ಪುಷಪ್ಸ್ ಹೊಡಿತಿರಲ್ಲ ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ಮಾರ್ಕ್ಸ್ ಗಳು ಡಿವೈಡ್ ಆಕೋತ ಹೋಗ್ತಾವೆ. ಸೊ ಅದ್ರ ಬಗ್ಗೆ ನಾನು ಕ್ಲಾಸಸ್ ಮಾಡುವಾಗ ನಿಮ್ಗೆ ನಾನು ಅಲ್ಲಿ ಟ್ರೈನಿಂಗ್ ಮಾಡ್ತೀನಿ. ಅದನ್ನ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಕೋಬೇಕು, ಜಾಸ್ತಿ ಮಾರ್ಕ್ಸ್ ಯಾವ ತರ ತೆಗಿಬೇಕು ಅನ್ನೋದನ್ನ ಕೂಡ ನಾನು ಅಲ್ಲಿ ಹೇಳಿರ್ತೀನಿ ನಿಮ್ಗೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಟ್ ಬಗ್ಗೆ ನೋಡ್ರಿ. ಅಗ್ನಿವೀರ ಜನರಲ್ ಡ್ಯೂಟಿ ಏನೈತಲ್ಲ, ಅವ್ರಿಗೇನಪ್ಪಾ ಅಂತಂದ ಹೇಳಿದ್ರೆ 166 ಸೆಂಟಿಮೀಟರ್ ಹೈಟ್, 77 ಸೆಂಟಿಮೀಟರ್ ಚೆಸ್ಟ್ ಇದ್ರೆ ಸಾಕು. ಕಮ್ಮಿ ಐತೆ. 166 ಸೆಂಟಿಮೀಟರ್ ಹೈಟ್, 77 ಚೆಸ್ಟ್. ಅಗ್ನಿವೀರ ಟೆಕ್ನಿಕಲ್ ಅಪ್ಲೈ ಮಾಡೋರಿಗೆ 165 ಸೆಂಟಿಮೀಟರ್ ಹೈಟ್, ಅದಾದ ನಂತರ 77 ಸೆಂಟಿಮೀಟರ್ ಚೆಸ್ಟ್. ಟ್ರೇಡ್ಸ್ ಮೆನ್ ದವ್ರಿಗೆ ನೋಡ್ರಿ 166, 77, 166 ಸೆಂಟಿಮೀಟರ್ ಸೇಮ್. ಟ್ರೇಡ್ಸ್ ಮೆನ್ ಏಡ್ತದವ್ರಿಗೂ ಕೂಡ 166. ಕ್ಲರ್ಕ್ ದವ್ರಿಗೆ ನೋಡ್ರಪ್ಪ, ಕ್ಲರ್ಕ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಇದಾರಲ್ಲ, ನಿಮ್ಗೆ 162 ಸೆಂಟಿಮೀಟರ್ ಇದ್ರೆ ಸಾಕು ಹೈಟ್. ಚೆಸ್ಟ್ ಮಾತ್ರ ಏನಂತಂದ್ ಹೇಳಿದ್ರೆ ಎಲ್ಲದಕ್ಕೂ ಸೇಮ್ ಇರುತ್ತೆ. ಸೊ ಟೋಟಲ್ ಇವಾಗ ಹೇಳ್ತಾರಲ್ಲ 170 ಇರ್ಬೇಕ್ರಿ ಅಂತಂದಿಲ್ಲ,
166 165 ಇಲ್ಲಿದಾವ್ ನೋಡ್ರಿ. ಜನರಲ್ ಡ್ಯೂಟಿಗೆ ಜಿಡಿಗೆ 165, ಟೆಕ್ನಿಕಲ್ 165, ಟ್ರೇಡ್ಸ್ಮನ್ 166, ಕ್ಲರ್ಕ್ಗೆ 162 ಸೆಂಟಿಮೀಟರ್ ಇದ್ರೆ ಸಾಕು, ಎಲ್ರು ನೀವು ಅಪ್ಲೈನ ಮಾಡ್ಬೋದು. ಅದಾದ ನಂತರ ಇದನ್ನ ವೇಟ್ ಪ್ರಕಾರ ಅಂದ್ರೆ ಹೈಟ್ ಪ್ರಕಾರ ಎಷ್ಟು ವೇಟ್ ಇರ್ಬೇಕಂತ ಕೊಟ್ಟಿದ್ದಾರೆ, ಅದನ್ನ ವೇಟ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಣ ಜಾಸ್ತಿ ಇದ್ರು ಕೂಡ. ಸೊ ನೀವೆಲ್ರು ಕೂಡ ಏನಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಅಪ್ಲೈ ಮಾಡ್ರಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತಂದ ಹೇಳಿದ್ರೆ ಹುಡುಗಿಯರಿಗೆ ಏನೇನು ಎಲಿಜಿಬಿಲಿಟಿ ಇರುತ್ತನ್ನ ನಾನು ಹಾಕಿರ್ತೀನಿ. ಕ್ಲಾಸಸ್ಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಡೈಲಿ ಕ್ಲಾಸಸ್ ಇರುತ್ತಾ ಈವ್ನಿಂಗ್ ಟೈಮು. ಸೊ ನೈಟ್ ಟೈಮ್ ಏನಂತಂದ ಹೇಳಿದ್ರೆ 8ರಿಂದ 9ವರೆಗೆ ಕ್ಲಾಸಸ್ ಇರುತ್ತಾ. ಅದಾದ ನಂತರ 20 ಆನ್ಲೈನ್ ಟೆಸ್ಟ್ಗಳು ಇರ್ತಾವ, ಎಕ್ಸಾಮ್ ಎನಾಲಿಸಿಸ್ ಮಾಡ್ತೀನಿ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ನಿಮ್ಗೆ ನಿಮ್ಗೆ ಏನಂತಂದ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳನ್ನ ಕೊಡ್ತೀನಿ. ಸೊ ತುಂಬಾ ಏನಂತಂದ ಹೇಳಿದ್ರೆ ಅದಾದ ನಂತರ ರಿಸಲ್ಟ್ಸ್ ಗಳನ್ನ ಬಿಡ್ತೀನಿ. ಎವ್ರಿಥಿಂಗ್ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಎಲ್ಲ ಸೇರ್ಬಿಟ್ಟು ಏನಿಲ್ಲಪ್ಪ, ಇಷ್ಟೇನಂತಂದ ಹೇಳಿದ್ರೆ ನಿಮ್ದು ಫೀಸ್ ಇರುತ್ತೆ. ಅದಾದ ನಂತರ ನಿಮ್ಗೆ ಯಾರು ಬೇಕು 8496868637 ಈ ಮೆಸೇಜ್ ನಂಬರ್ ಹಾಕ್ರಿ. ಸಾರಿ, ಈ ನಂಬರ್ಗೆ ಮೆಸೇಜ್ ಹಾಕ್ರಿ, ಅಡ್ಮಿಷನ್ ತಗೊಳ್ರಿ. ಮಿಸ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಕ್ಲಾಸ್ಗಳು ಮಿಸ್ ಆಗ್ತಾವ, ಓದೋರು ಓದ್ಕೊಂತ ಹೋಗ್ತಾರ, ನೀವು ಉಳಿಯೋರು ಅಲ್ಲೇ ಉಳಿತೀರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.